ಮೀಸಲಾತಿ ಜಾರಿಯಾಗಲಿ. ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ, ಜೈ ಮಾದಿಗ, ಜೈ ಜೈ ಮಾದಿಗ. ಜಾರಿಯಾಗಲಿ, ಜಾರಿಯಾಗಲಿ, ಮೀಸಲಾತಿ ಜಾರಿಯಾಗಲಿ. ಜಾರಿಯಾಗಲಿ, ಜಾರಿಯಾಗಲಿ. ಮೀಸಲಾತಿ ಜಾರಿಯಾಗಲಿ. ಕ್ಯಾಚ್ ಮುನಪ್ಪಗೆ, ಜೈ. ಕ್ಯಾಚ್ ಮುನಪ್ಪಗೆ. ಜೈ. 3:30ಕ್ಕೆ ಅಲ್ಲಿಗೆ ರಾವಲ್ಲ ಪಾಂಪ್ಲೆಟ್ಸ್. ಒಳ ಮೀಸಲಾತಿ ಜಾರಿಗೆ ತರುವಂತೆ ಬಾಗೇಪಲ್ಲಿ ತಾಲೂಕಿನ ಮಾದಿಗ ಸಮುದಾಯದ ಎಲ್ಲಾ ದಲಿತ ಮುಖಂಡರುಗಳು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರಿಗೆ ಮನವಿ ನೀಡಿದ್ದಾರೆ. ಶಾಸನ ಸಭೆಯಲ್ಲಿ ಒಳ ಮೀಸಲಾತಿ ಬಗ್ಗೆ ವಿವರಿಸಿ ಜಾರಿ ಮಾಡುವಂತೆ ಅವರು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ದಲಿತ ಹಿರಿಯ ಮುಖಂಡರಾದ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಎವಿ ಪೂಜಪ್ಪ, ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾದ ಬಿವಿ ವೆಂಕಟರಮಣಪ್ಪನವರು, ಹಿರಿಯ ದಲಿತ ಮುಖಂಡರಾದ ಎಂಜಿ ಕಿರಣ್ ಕುಮಾರ್, ಆನಮೂರ್ತಿ, ಸಮಾಜ ಸೇವಕರಾದ ವೆಂಕಟೇಶ್, ಬಿಎಸ್ಪಿ ಪಾರ್ಟಿಯ ಜಿಲ್ಲಾ ಸಂಚಾಲಕರಾದ ಎಲ್ ನರಸಿಂಹಪ್ಪ ಸೇರಿದಂತೆ ಜಯಂತ್ರವರು ಜೊತೆಗಿದ್ದರು. ದಾಸರಿ ನರಸಿಂಹಮೂರ್ತಿ, ಬಾಗೇಪಲ್ಲಿ. ಜೈ ಭೀಮ್ ನ್ಯೂಸ್ 24x7 ಇದು ಬಹುಜನರ ನ್ಯಾಯಕ್ಕಾಗಿ. ವರ್ಷಗಳಿಂದ ಸ್ವಾತಂತ್ರ್ಯ ಬಂದು 78 ವರ್ಷಗಳಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕೊಂಡು ಬಂದಿದ್ದೀವಿ. ಸುಮಾರು ನೆಹರು ಕಾಲದಿಂದ, ಇಂದಿರಾ ಗಾಂಧಿ ಕಾಲದಿಂದ, ರಾಜೀವ್ ಗಾಂಧಿ ಕಾಲದಿಂದ ನಾವು ವೋಟುಗಳು ಹಾಕ್ಕೊಂಡು ಬಂದಿದ್ದೀವಿ. ಯಾಕಂದರೆ ನಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಇದೆ ಅಂದರೆ ನ್ಯಾಯಮೂರ್ತಿ ಸದಾಶಿವ ಆಯೋಗ ವರದಿ ಕೊಟ್ಟಿದೆ. ಆದ್ದರಿಂದ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಕರೆದಿದ್ದಾರೆ. ನಮ್ಮ ತಿಮ್ಮಾಪುರ ಸಾಹೇಬರಿಗೆ ಮತ್ತು ಕೆ.ಎಚ್. ಮುನಿಯಪ್ಪ ಸಾಹೇಬರಿಗೆ ಮಹಾದೇವಪ್ಪ ಎಲ್ಲರೂ ಅಂತಾರೆ. ಯಾಕಂದರೆ ಕೆ.ಎಚ್. ಮುನಿಯಪ್ಪ ಸಾಹೇಬರು ಹೇಳಿದ್ದಾರೆ, ನಾನು ಒಪ್ಕೊಳ್ಳಲ್ಲ, ಒಳ ಮೀಸಲಾತಿ ಪ್ರಕಾರನೇ ನೋಟಿಫಿಕೇಶನ್ ಇವಾಗ ಏನು ಮಾಡಿದೆ ಅದೆಲ್ಲ ಚೇಂಜ್ ಮಾಡಬೇಕಂತ. ದಯವಿಟ್ಟು, ಯಾಕಂದರೆ ಜಾಸ್ತಿ ಮಾತಾಡಬೇಕು, ನಮ್ಮ ಕೆಲಸಗಳಿದೆ. ನಾವು ಕಸ ಗೂಡಿಸಿ ಕೆಲಸ ಮಾಡ್ಕೊಂಡಿದ್ದೇವೆ. ನಗರಸಭೆ, ಪುರಸಭೆ, ಮಹಾನಗರ ಪಾಲಿಕೆಗೆ ನಮ್ಮ ಜಾತಿಯವರು ಸುಮಾರು ವರ್ಷಗಳು ತೊಂದರೆ ಆಗ್ತಾಯಿದೆ. ನಾವು ಸುಮಾರು 40 ವರ್ಷಗಳ ಕಾಲದಿಂದಲೂ ಬಾಗೇಪಲ್ಲಿ ತಾಲೂಕಿನಲ್ಲಿ ನಾನಿರ್ಬೋದು, ಪೂಜಾಪನ ಇರ್ಬೋದು, ನಮ್ಮ ಕಿರಣ್ ಇರ್ಬೋದು, ನಮ್ಮ ಮೂರ್ತಿ ಎಲ್ಲ ನಾಯಕರು ಸಹಕಾರದಿಂದ ಇವಾಗ ಸಂಘ ಕಟ್ಕೊಂಡು ಏನು ನಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ದೀವಣ್ಣ. ದಯವಿಟ್ಟು, ಯಾಕಂದರೆ 40,000 ಬಾಗೇಪಲ್ಲಿ ತಾಲೂಕಲ್ಲಿ ಈ ಮಾದಿಗ ಜನಾಂಗ ಇರೋದರಿಂದ ತಾವು CM ಹತ್ರ ಮತ್ತು ಕ್ಯಾಬಿನೆಟ್ ಮಂತ್ರಿಗಳ ಹತ್ರ ಇವಾಗ ಏನು ಕಾಲ್ ಮಾಡಿದರೆ 56,000 ಹುದ್ದೆಗಳು, ಆ ಹುದ್ದೆಗಳು ಒಳ ಮೀಸಲಾತಿ ಪ್ರಕಾರ ಮಾಡಬೇಕೆಂದು ನಾವು ಮನವಿ ಮಾಡಬೇಕಣ್ಣ. ಅದಕ್ಕೆ ಎಲ್ಲ MLAಗಳ ಹತ್ರ ಮುತ್ತಿಗೆ ಹಾಕಿ ಅಂತ ಅವರು ನಮಗೆ ಕಳಿಸಿದ್ದಾರೆ, ನಮ್ಮ ಮಾದಾರ ಮಹಾಸಭಾ ಅಧ್ಯಕ್ಷರು. ಆದರೆ ನಾವು ಚೆನ್ನಾಗಿದ್ದೀವಣ್ಣ. ಆದ್ದರಿಂದ ನಾವು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇರೋದು, ಮನವಿ ಮಾಡಿಕೊಂಡು ಇವಾಗ 50,342 ಹುದ್ದೆಗಳು ನಮ್ಮ ಜನಾಂಗಕ್ಕೆ ಸಿಗಬೇಕೆಂದು ತಾವು ಒತ್ತಾಯ ಮಾಡಬೇಕು. ಇಲ್ಲಿ 40,000 ಓಟು ಇದೆ ನಮ್ಮದು. ಇದನ್ನು ಮನಗೊಂಡು ತಾವು ದಯವಿಟ್ಟು ಏನು ಇವಾಗ ಸಿದ್ದರಾಮಯ್ಯ ಹತ್ರ ಮಾತಾಡ್ತಿರೋ, DK ಶಿವಕುಮಾರ್ ಸಾಹೇಬ್ ಹತ್ರ ಮಾತಾಡ್ತಿರೋ, ಕ್ಯಾಬಿನೆಟಲ್ಲಿ ಮಾತಾಡ್ತಿರೋ, ನಮ್ಮ ಮಾದಿಗ ಜನಾಂಗದ ಪರವಾಗಿ ಈಗ ಹಳೆ ಮೀಸಲಾತಿ ಬೇಡ, ಹೊಸದು ಒಳ ಮೀಸಲಾತಿ ಮಾಡಬೇಕು ದಯವಿಟ್ಟು. ಆದ್ದರಿಂದ ನಾಗಮೋಹನ್ ದಾಸ್ ವರದಿ ಇವಾಗ ನಾನು ಓದ್ಬಿಟ್ಟು ಕೊಡ್ತೀನಿ. ನಾನು ಸನ್ಮಾನ ಶ್ರೀ ಎಸ್.ಎನ್. ಸುಬ್ಬಾರೆಡ್ಡಿ ಅವರು, ಮಾನ್ಯ ಶಾಸಕರು, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ, ಚಿಕ್ಕಬಳ್ಳಾಪುರ.